ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಬೆಂಗಳೂರಿನಲ್ಲಿ ಅನೇಕರು ಎಲ್ಲಿಂದಲೋ ಬಂದು ದುಡಿತಾ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದವರು ಸಂಜೆ ಸಮಯ ಕಳೆಯೋದಕ್ಕೆ ಕಷ್ಟ ಆಗುತ್ತೆ. ಅಂಥವ್ರು ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಬ್ ಓಡಿಸ್ತಾ ಇದ್ದಾರೆ. ಹೌದಾ? ಏನಿದು ಹೊಸ ವಿಚಾರ ಹೇಳ್ತಾ ಹೋಗ್ತೀನಿ ಕೇಳಿ. ಬೆಂಗಳೂರಿನಲ್ಲಿ ಅನೇಕ ಟೆಕ್ಕಿಗಳು ಹಗಲಿನ ಉದ್ಯೋಗದ ನಂತರ ರಾತ್ರಿಯಲ್ಲಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂಟಿತನವನ್ನ ಕಳೆಯಲಾಗದೆ ಒಂಟಿತನದಿಂದ ಹೊರಗಡೆ ಬರೋದಕ್ಕೆ, ಹೊಸ ಜನರನ್ನ ಭೇಟಿಯಾಗೋದಕ್ಕೆ ಹಾಗೂ ಹೆಚ್ಚುವರಿ ಆದಾಯವನ್ನ ಗಳಿಸೋದಕ್ಕೆ ಅವರು ಈ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಹಗಲು ಟೆಕ್ಕಿ, ರಾತ್ರಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಊರು ಬಿಟ್ಟು ಊರಿಗೆ ಬಂದಂತಹ ಮೇಲೆ ಸಮಯ ಹೇಗೆ ಕಳೆಯೋದು ಅನ್ನೋದು ಅನೇಕರ ಗೋಳಾಗಿರುತ್ತೆ. ಮತ್ತೆ ಕೆಲವರಿಗೆ ಹೊರಗಡೆ ಹೋಗೋದಕ್ಕೆ ಸ್ನೇಹಿತರಿರೋದಿಲ್ಲ, ಹೊಸ ಸ್ನೇಹಿತರ ಪರಿಚಯ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಿರೋದಿಲ್ಲ, ಮುಂದೆ ಏನ್ ಮಾಡಬೇಕು ಅನ್ನೋ ಗೊಂದಲ, ಉಳಿದ ಸಮಯವನ್ನ ಹೇಗೆ ಕಳೆಯೋದು ಇರುವಂತಹ ಗೊಂದಲ, ಇದೆಲ್ಲದರ ನಡುವೆ ಉದ್ಯೋಗವನ್ನ ಅರಸಿ ಬಂದಂತಹ ಹಲವು ಟೆಕ್ಕಿಗಳು ಈಗಾಗಲೇ ಹಲವರಿಗೆ ಬೇಕಾದಷ್ಟು ವೇತನ ಇದ್ರು ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರಾಗಿ ದುಡಿತಾ ಇದ್ದಾರೆ. ಹಗಲು ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಇವರು ರಾತ್ರಿ ಆಗ್ತಾನೆ ಇದ್ದಂತೆ ಕ್ಯಾಬ್ ಚಾಲಕರಾಗ್ಬಿಡ್ತಾರೆ. ಅನೇಕರು ಈಗಾಗಲೇ ತಮಗೆ ಕ್ಯಾಬ್ ಚಾಲಕರಾಗಿ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಸಿಕ್ಕಿದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಟೆಕ್ಕಿಗಳು ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇರೋದು ಯಾಕೆ? ಅವರಿಗೆ ಸಿಗೋ ಸಂಬಳ ಸಾಕಾಗಲ್ವಾ? ಉಳಿದ ಸಮಯದಲ್ಲಿ ಮನೆಯಲ್ಲಿ ಒಬ್ಬಂಟಿಯಾಗಿ ಕಳೆಯೋದಕ್ಕೆ ತುಂಬಾ ಬೋರ್ ಆಗ್ತಾ ಇದೆಯಾ? ಹೀಗೆ ನಾನಾ ಪ್ರಶ್ನೆಗಳು ಉದ್ಭವವಾಗುತ್ತೆ. ರಾತ್ರಿಯ ವೇಳೆ ಕ್ಯಾಬ್ ಡ್ರೈವರ್ ಆಗಿ ಡಬಲ್ ಕೆಲಸ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇನ್ನು ಟೈಮ್ ಪಾಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ರೀಸನ್ಸ್ ಕೂಡ ಇದೆಯಂತೆ. 27 ವರ್ಷದ ಅಭಿನವ್ ರವೀಂದ್ರನ್ 2 ವರ್ಷಗಳ ಹಿಂದೆ ವಿಜಯವಾಡದಿಂದ ಬೆಂಗಳೂರಿಗೆ ಬಂದಿದ್ರು. ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಸಾಫ್ಟ್ವೇರ್ ಟೆಸ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು. ಸಿದ್ದುಗುಂಟೆಪಾಳ್ಯದ ಮನೆಯಲ್ಲಿ ಒಂಟಿಯಾಗಿ ವಾಸವಿರ್ತಾ ಇದ್ದ ರವೀಂದ್ರನ್ ಅವರಿಗೆ ಮನೆಯ ವ್ಯಾಮೋಹ ತುಸು ಹೆಚ್ಚು. ಮನೆಯ ನೆನಪುಗಳ ಜೊತೆ ರೂಮ್ನಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೀತಾ ಇದ್ರು. ಇದರ ಜೊತೆಗೆ ಒಂದೇ ರೀತಿಯ ಕೆಲಸ ಅವರಿಗೆ ಬೋರ್ ಹಿಡಿಸಿತ್ತಂತೆ. ದಿನದ ಸಮಯವನ್ನ ಕಳೆಯೋದಕ್ಕೆ ಅವರು ಕ್ಯಾಬ್ಗಳನ್ನ ಓಡಿಸೋದಕ್ಕೆ ಪ್ರಾರಂಭಿಸಿದ್ರು. ಇವತ್ತು ಅವರು 2 ರೀತಿಯ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಹಗಲಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಮತ್ತು ರಾತ್ರಿಯಲ್ಲಿ ಕ್ಯಾಬ್ ಚಾಲಕ. ರವೀಂದ್ರನ್ ಬೆಂಗಳೂರು ಮೂಲದ ಆಟೋ ರಿಕ್ಷಾ ಮತ್ತು ಕ್ಯಾಬ್ ಅಪ್ಲಿಕೇಶನ್ ನಮ್ಮ ಯಾತ್ರೆಯಲ್ಲಿ ನೋಂದಾಯಿತ ಕ್ಯಾಬ್ ಚಾಲಕರಾಗಿದ್ದಾರೆ. ಅವರು ಪ್ರತಿ ರಾತ್ರಿ ಕ್ಯಾಬ್ ಡ್ರೈವಿಂಗ್ ಮಾಡೋದಿಲ್ಲ. ವಾರದಲ್ಲಿ 1-2 ದಿನ ಮಾತ್ರ ಅವರು ತಮಗೆ ತಿಳಿದ ನಿಗದಿತ ಮಾರ್ಗದಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಹೋಗ್ತಾರೆ. ಹೆಚ್ಚಾಗಿ ಬೆಂಗಳೂರಿನಲ್ಲಿ ಅತ್ಯಂತ ಸುಗಮ ಮತ್ತು ಉತ್ತಮ ಸಂಬಳ ನೀಡುವ ವಿಮಾನ ನಿಲ್ದಾಣ ಮಾರ್ಗದಲ್ಲಿ ಅವರು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ನಿರ್ವಹಿಸ್ತಾರೆ. ಈ ಕೆಲಸ ಮಾಡ್ತಾ ಇರುವ ಏಕೈಕ ಟೆಕ್ಕಿ ರವೀಂದ್ರನ್ ಮಾತ್ರ ಅಲ್ಲ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿಯಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಉನ್ನತ IT ಕಂಪನಿಗಳ ಟೆಕ್ಕಿಗಳು ಈಗಾಗಲೇ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದು, ಒಂಟಿತನ ಹೋಗಲಾಡಿಸೋದಕ್ಕೆ ಮತ್ತು ಹೆಚ್ಚುವರಿ ಹಣವನ್ನ ಸಂಪಾದನೆ ಮಾಡೋದಕ್ಕಾಗಿ ಟೆಕ್ಕಿಗಳು ರಾತ್ರಿಯಲ್ಲಿ ಕ್ಯಾಬ್ಗಳನ್ನು ಓಡಿಸ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಆಟೋ ಮತ್ತು ಟ್ಯಾಕ್ಸಿ ಫೆಡರೇಷನ್ ಅಧ್ಯಕ್ಷ ಮತ್ತು ಓಲಾ ಊಬರ್ ಚಾಲಕರು ಮತ್ತು ಮಾಲೀಕರ ಸಂಘದ ಮುಖ್ಯಸ್ಥ ತನ್ವೀರ್ ಪಾಷಾ ಅವರನ್ನ ಮಾತನಾಡಿಸಿದಾಗ, ಬೆಂಗಳೂರಿನಲ್ಲಿ ಕ್ಯಾಬ್ಗಳಾಗಿ ಕೆಲಸ ಮಾಡುವ ಟೆಕ್ಕಿಗಳ ಬಗ್ಗೆ ನನಗೆ ಗೊತ್ತಿದೆ, ಆದರೆ ವೈಯಕ್ತಿಕವಾಗಿ ನನಗೆ ಯಾರ ಪರಿಚಯ ಇಲ್ಲ. ಯಾಕಂದ್ರೆ ಟೆಕ್ಕಿಗಳು ಸಾಮಾನ್ಯವಾಗಿ ಯೂನಿಯನ್ ನಲ್ಲಿ ನೋಂದಾಯಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ಅದರ ಬೆಂಬಲದ ಅಗತ್ಯವಿರುವುದಿಲ್ಲ. ಅವರಿಗೆ ಈಗಾಗಲೇ ನಿಯಮಾವಳಿಗಳ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ ಮತ್ತು ಕೆಲಸ ಇರುತ್ತೆ. ಅವರು ಅದನ್ನ ಸೈಡ್ ಬಿಸ್ನೆಸ್ ಆಗಿ ಮಾಡ್ತಾ ಇರ್ತಾರೆ. ಆದ್ರಿಂದ ಅವರು ಚಾಲಕರಾಗಿ ಉತ್ತಮ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ನಾವು ಅದನ್ನ ವೆಲ್ಕಮ್ ಮಾಡ್ತೀವಿ ಅಂತ ಪಾಷಾ ಹೇಳಿದ್ರು. ಇನ್ನು ಈ ರೀತಿ ಬೆಂಗಳೂರು ಮಾತ್ರ ಅಲ್ಲ, ದೆಹಲಿ, ಮುಂಬೈ ಕ್ಯಾಬ್ ಚಾಲಕರಾಗಿ ಕಾರ್ಪೊರೇಟ್ ಮತ್ತು IT ಕಂಪನಿಗಳಿಂದ ಹಿನ್ನೆಲೆಯನ್ನ ಹೊಂದಂತವರು ಬಂದು ಜನ ಕೆಲಸ ಮಾಡ್ತಿದ್ದಾರೆ. ಟೆಕ್ಕಿಗಳು ಕ್ಯಾಬ್ ಡ್ರೈವರ್ಗಳಾಗಿ ಕೆಲಸ ಮಾಡ್ತಾ ಇರೋ ಬಗ್ಗೆ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಹಿಂದೆ ಪೋಸ್ಟ್ ಗಳನ್ನ ಮಾಡಿದ್ರು ಕೂಡ ಇದು ವೈರಲ್ ಆಗಿತ್ತು. ಒಟ್ಟಾರೆ ಟೆಕ್ಕಿಗಳು ಸಮಯ ಕಳೆಯೋದಕ್ಕಾಗಿ, ಹೊಸ ಜನರ ಪರಿಚಯಕ್ಕಾಗಿ, ಹೊಸ ಅನುಭವಕ್ಕಾಗಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ವರದಿ ಆಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮ್ಗಾಗಿ, ನಿಮಗೋಸ್ಕರ.